ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪೂರಿ ರೆಸಿಪಿನ ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಪೂರಿ ಸ್ವಲ್ಪನೂ ಎಣ್ಣೆ ಹಿಡಿದಿರಬಾರ್ದು, ಹಾಗೆ ಪ್ರತಿಯೊಂದು ಪೂರಿನೂ ಈ ಥರ ಉಬ್ಬಿ ಬರಬೇಕು. ಅದಕ್ಕೆ ನಾನು ಏನೆಲ್ಲ ವಸ್ತುಗಳನ್ನು ಬಳಸಿ ನಾನು ಪೂರಿ ಮಾಡಿದ್ದೀನಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಪ್ರತಿಯೊಂದು ಪೂರಿನೂ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ, ಹಾಗೆ ಸ್ವಲ್ಪನೂ ಎಣ್ಣೆ ಇರಲ್ಲ. ಆದ್ದರಿಂದ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಇವತ್ತು ನಾನು 6 ಜನಕ್ಕೆ ಆಗೋಷ್ಟು ಪೂರಿ ಮಾಡೋದ್ರಿಂದ ನಾನು ಈ ಕಪ್ ಅಳತೆಯಲ್ಲಿ 3 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಗೋಧಿ ಹಿಟ್ಟಿಂದ ಪೂರಿಯನ್ನು ಮಾಡ್ತಿದ್ದೀನಿ. ಇದನ್ನು ಜರಡಿ ಹಿಡಿದಾದ್ಮೇಲೆ ಇದಕ್ಕೆ ನಾನು ಬಾಂಬೆ ರವೆ ಅಂತಾರಲ್ಲ, ಉಂಡೆ ರವೆ, ಅದನ್ನು ಸಹ ಅರ್ಧ ಕಪ್ಪಿನಷ್ಟು ಉಂಡೆ ರವೆನೂ ಸಹ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ, 1 ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಸಹ ಇದಕ್ಕೆ ಹಾಕಿ 2 ಚಮಚದಷ್ಟು ಕಾದ ಎಣ್ಣೆ, ಬಿಸಿ ಮಾಡಿದ ಎಣ್ಣೆಯನ್ನು ಹಾಕಿ ನೀಟಾಗಿ ಒಂದ್ಸರಿ ಹಿಟ್ಟಿಗೆ ಎಲ್ಲ ಕಡೆಗೂ ಅಪ್ಲೈ ಆಗೋ ಥರ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಕಲಿಸ್ಕೊಳ್ಳಿ. ನೋಡಿ, ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಆದ್ದರಿಂದ ಗೋಧಿ ಹಿಟ್ಟಿಂದನೇ ಪೂರಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕುವ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತದೆ, ನೀವೇ ಫಸ್ಟು ನೋಡ್ಬೋದು ಅಂತ ಹೇಳ್ತಾ. ನೋಡಿ, ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆತ್ತಗೆ ಇದನ್ನು ನಾದಿಟ್ಟಿದ್ದೀನಿ. ರವೆ ಇರುತ್ತಲ್ಲ, ಅದು ನಂತರ ನೆಂದ ಮೇಲೆ ಗಟ್ಟಿ ಆಗುತ್ತೆ. ಆದ್ದರಿಂದ ಸ್ವಲ್ಪ ಚಪಾತಿ ಹಿಟ್ಟಿನಗಿಂತ ಮಿದುವಾಗಿ ಕಲಸಿದಾದ್ಮೇಲೆ ಸ್ವಲ್ಪ ಎಣ್ಣೆ ಸವರಿ ಇಡ್ತಾ ಇದ್ದೀನಿ ಹಿಟ್ಟಿಗೆ, ಯಾಕಂದರೆ ಬೆನ್ನು ಬಿರಿಯಲ್ಲ. ಆದ್ದರಿಂದ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಸವರಿ, ಇದು ಮಿನಿಮಮ್ ಅಂದರೆ 2 ಗಂಟೆ ನೆನಿಬೇಕು. ನಾವು ಪೂರಿ ಮಾಡೋದಕ್ಕಿಂತ 2 ಗಂಟೆ ಮೊದಲೇ ಇದನ್ನು ನೆನೆ ಇಡಬೇಕು. ರವೆ ಬೇಗ ನೆನೆಯಲ್ಲ, ಆದ್ದರಿಂದ 2 ಗಂಟೆ ಮೊದಲೇ ಇದನ್ನು ನೆನೆಸಿಟ್ಟು ಇದನ್ನೀಗ 2 ಗಂಟೆಗೆ ರೆಸ್ಟ್ ಮಾಡೋಕ್ಕೆ ಬಿಡಿ. ಈಗ ಹಿಟ್ಟು ಸಂಪೂರ್ಣವಾಗಿ ನೆಂದಿದೆ, 2 ಗಂಟೆ ಆಗಿತ್ತು ನಾನು ನೆನೆಸಿಟ್ಟು. ಈಗ ಪೂರಿ ಮಾಡಬೇಕಂತ ಉಳ್ಳಿ ಹರಿತಾ ಇದ್ದೀನಿ. ಹಾಗೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ನೋಡಿ, ಕಲ್ಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ನಿಮಗೆ ಎಷ್ಟು ಆಕಾರಕ್ಕೆ ಪೂರಿ ಬೇಕೋ ಅಷ್ಟು ಉಳ್ಳಿಯನ್ನು ಹರ್ಕೊಳ್ಳಿ. ನಾನು ಚಿಕ್ಕದಾಗಿ ಪೂರಿ ಮಾಡೋದ್ರಿಂದ ಈ ಅದಕ್ಕೆ ಇದನ್ನು ಲಟ್ಟಿಸ್ತಾ ಇದ್ದೀನಿ. ಈ ಗಾತ್ರಕ್ಕೆ ಉಳ್ಳಿ ಹರಿದು ನಾನು ಅಕ್ಕಿ ಹಿಟ್ಟಿಂದ ಪೂರಿನ ಲಟ್ಟಿಸ್ತಿದ್ದೀನಿ. ನೀವು ಬೇಕಾದರೆ ಎಣ್ಣೆ ಹಚ್ಚಿನೂ ಲಟ್ಟಿಸ್ಬೋದು. ನಾನು ಅಕ್ಕಿ ಹಿಟ್ಟನ್ನು ಹಚ್ಚಿ ಪೂರಿನ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಚಿಕ್ಕದಾದರೆ ಸಾಕು. ಇಷ್ಟು ಚಿಕ್ಕ ಪೂರಿನ ನಾನು ಮಾಡ್ತೀನಿ. ನಾನು ಫಸ್ಟೇ ಎಲ್ಲ ಪೂರಿನ ಲಟ್ಟಿಸಿಟ್ಟು ನಂತರ ಒಂದೊಂದಾಗಿ ಕರಿತೀನಿ. ಈಗ ಎಣ್ಣೆ ಬಿಸಿಯಾಗಿದೆ ಇಲ್ಲ ಅಂತ ನೋಡಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕಿದ್ದೆ, ಅದು ಮೇಲೆ ಬಂತು. ಆದ್ದರಿಂದ ಪೂರಿ ಹಾಕಿ ಕರಿತಾ ಇದ್ದೀನಿ. ನೋಡಿ, ಪ್ರತಿಯೊಂದು ಪೂರಿನೂ ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವು ಸ್ವಲ್ಪ ಅದಕ್ಕೆ ಹಿಟ್ಟಿಗೆ ಸಕ್ಕರೆ ಮಿಕ್ಸ್ ಮಾಡಿ, ಹಾಗೆ ರವೆ ಮಿಕ್ಸ್ ಮಾಡೋದ್ರಿಂದ ಕಲರು ಸಹ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇವತ್ತಿನ ಪೂರಿ ನನ್ನ ವಿಡಿಯೋ ಇಷ್ಟ ಆಯಿತು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಇವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ, ಸ್ವಲ್ಪನೂ ಪೂರಿ ಎಣ್ಣೆನ ಹಿಡಿದಿಲ್ಲ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.